ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ ಸೋನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಬ್ಲಾಗು ನೋಡಿ, ನಾನು ಪೂಜೆ ಮಾಡಬೇಕಾದ್ರೆ ಅದನ್ನ ಅಗರಬತ್ತಿ ತೊಗೊಂಡ್ಬಿಟ್ಟು ಹೆಂಗೆ ಆಡ್ತಿದ್ದಾನೆ ನೋಡ್ರಿ. ಯಾಕೆಂದರೆ ನಾನು ನಿಂದು ವಾಯ್ಸ್ ಯಾಕೆ ಮ್ಯೂಟ್ ಕೊಟ್ಟಿದ್ದೀನಿ ಅಂತಂದರೆ ಅಲ್ಲಿ ಹಿಂದಿ ಸಾಂಗ್ ಹಾಕಿತ್ತು, ಅದಕ್ಕೆ ಕಾಪಿರೈಟ್ ಬೀಳುತ್ತೆ ಅಂತ ಹೇಳಿ ನಾನು ವಾಯ್ಸ್ನ ಮ್ಯೂಟ್ ಕೊಟ್ಬಿಟ್ಟು ವಾಯ್ಸ್ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ದಯವಿಟ್ಟು ನನಗೂ ಬೇಕು ಮಮ್ಮಿ ಅಂತ ಕೋಪ ಮಾಡ್ಕೊಂಡು ರೂಮಿಗೆ ಹೋಗಿದ್ದ. ಸೊ ಇವನು ಕೊಡ್ತಾ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ಆಟ ಅಂದ್ಕೊಂಡ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ದೇವ್ರದ್ದು ಅಗರಬತ್ತಿನ. ಸೊ ಫೈನಲಿ ಅವನು ತೊಗೊಂಡ್ಬಿಟ್ಟು ನಾನು ಬೆಳಗ್ತೀನಿ ಮಮ್ಮಿ ಅಂತ ಹೇಳಿ ಬೆಳಗ್ದ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗು. ಕಂಪ್ಲೀಟಾಗಿ ನೋಡಿ, ಬ್ಲಾಗ್ನ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಫುಲ್ ನ್ಯಾಚುರಲಾಗಿ ಮಾಡಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ ಸೋನು. ಸೊ ಪೂಜೆ ಮಾಡ್ತಾಯಿದ್ದೀನಿ ನೋಡಿ, ಅದು ಆಡಿಸ್ತಿದ್ಯಾ. ಸೊ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ದೈವಿಕ್ ಸ್ಕೂಲಿಗೆ ಬೇರೆ ಹೋದ. ಇವತ್ತು ಬ್ಲಾಗ್ ಸ್ಟಾರ್ಟ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಯಾಕೋ ನನಗೆ ಗೊತ್ತಿಲ್ಲ, ವ್ಯೂಸ್ ಎಲ್ಲ ತುಂಬ ಕಡಿಮೆ ಬರ್ತಾಯಿದೆ. ಆ್ಯಂಡ್ ನಾನು ತುಂಬ ದಿನ ಆಯಿತು ಬ್ಲಾಗ್ ಮಾಡೋದು ಬಿಟ್ಟು. ಸೊ ಅದಕ್ಕೋಸ್ಕರನೇ. ಸೊ ಎಲ್ಲ ನನ್ನ ಹಸ್ಬೆಂಡ್ ಗ್ಯಾಸ್ ಎಲ್ಲ ವಾಶ್ ಮಾಡಿದರು. ನಾನು ಪುಲ್ಕ ಮಾಡಿದೆ, ಟೀ ಮಾಡಿದ್ದೀನಿ, ಪುಲ್ಕ. ಆಮೇಲೆ ಏನದು ಮೊಟ್ಟೆ ಹಾಕಿ ಮೆಂತ್ಯ ಸೊಪ್ಪಿಗೆ ಪಲ್ಯ ಮಾಡಿದ್ದೀನಿ. ಸೊ ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆ ಮಾಡಿ ಸಿಗ್ತೀನಂತೆ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಹೆಂಗಿಲ್ಲ ಅಂತ. 10 o'clock ಆಗ್ಲಿಕ್ಕೆ ಬಂತು. ಇವತ್ತು ಫ್ರೈಡೇ ಬೇರೆ. ಕಳಶ ತೆಗಿಬೇಕು, ಕಳಶ ತೆಗೆದು ಪೂಜೆ ಮಾಡ್ತೀನಿ. ಆಮೇಲೆ ಸಿಗ್ತೀನಂತೆ ಹೇಗೆ ಮಾಡ್ತೀನಿ ಅಂತ ಹೇಳಿ. ಓಕೆನಾ? ಬಾಯ್. ನೋಡಿ ಗಾಯ್ಸ್, ದೈವಿಕೊಂದು ಸ್ಕೂಲ್ ಆ್ಯನ್ಯುವಲ್ ಡೇ ಇದೆ. ಸೊ ಇದನ್ನ ಡ್ರೆಸ್ ಕೊಟ್ಟಿದೆ. ಹಂಗೆಲ್ಲ ತೆಗಿಬಾರ್ದು ಹಂಗೆ ತೆಗಿಬಾರ್ದು ದೈವಿಕ್, ಹಿಂಗೆ ಇಟ್ಕೊ. ಸೊ ಇದು ಸ್ಕೂಲ್ ಆ್ಯನ್ಯುವಲ್ ಡೇಗೆ ಡ್ರೆಸ್. ಇದು ಆ್ಯಕ್ಚುಲಿ ದೊಡ್ಡದೇ ಕೊಟ್ಟಿದ್ದಾರೆ. 20 ಸೈಜಿಂದು 22 ಸೈಜ್ ಕೊಟ್ಟಿದ್ದಾರೆ. ಹಿಡ್ಕೊ ಸೊ ಗಟ್ಟಿಡ್ಕೊ. ಒಳಗಡೆ ನೀವು ಸೇರಿಸಿ ಹಿಡ್ಕೊಳ್ಳೋ ನೀನೊಬ್ಬ. ಆಮೇಲೆ ಇದಕ್ಕೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಹಂಗೆಲ್ಲ ಹಾಕೋಂಗಿಲ್ಲ. ಇವು ನೋಡಿ, ಇವನು ಆಟ ಆಡ್ತಾವನೆ. ಇದು ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗು ಇವತ್ತಿಂದ. ಆ್ಯಂಡ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಯಾಕೆ ಅಂತಂದರೆ ಸಂಡೇ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು. ಯಾಕೆಂದರೆ ಫುಲ್ ಈ ಒಂದು ಸ್ಕೂಲ್ದು ಆ್ಯನ್ಯುವಲ್ ಡೇದೆಲ್ಲ ತೋರಿಸ್ತೀನಂತೆ, ಹೇಗೆ ಮಾಡಿದ್ದಾನೆ ಹೇಗಿಲ್ಲ ಅಂತ ಅಲ್ಲ ದೈವಿ. ನಾನು ಲೈವಿಗೆ ಬರ್ತೀನಿ, ನನ್ನ ಹಸ್ಬೆಂಡ್ ಫೋನಲ್ಲಿ ಬ್ಲಾಗ್ ಮಾಡ್ತೀನಿ. ಓಕೆನಾ ದೈವಿ? ಓಕೆ ಚಲೋ. ರಾಂಗ್ ಹಾಕ್ಕೊತಿದ್ಯಾ. ಸ್ಕೂಲ್ ಯೂನಿಫಾರ್ಮ್ ಡ್ರೆಸ್ ನೋಡಿ, ಹೆಸರು ಬರೆದ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ, ದೈವಿಕ್ ಅಂತ. ಓ ಎಂತ ಹಾಕೋದಕ್ಕೆ. ಸೊ ಇಲ್ಲಿ ನೋಡಿ, ದೈವಿಕ್ ಅಂತ ಬರೆದಿದ್ದಾರೆ, DAIVIK. ಇದೊಂದು ಆ್ಯನ್ಯುವಲ್ ಡೇ ಡ್ರೆಸ್ಸು. ಸೊ ಇವತ್ತು ಎಷ್ಟು ಡೇಟು? ಇವತ್ತು 5th 8th 2 days ಬಿಫೋರೇ ಕೊಟ್ಟಿದ್ದಾರೆ. ಸೊ ಚಲೋ. ಅದು ಪೂಜೆ ಆಯಿತು. ಅದೂ ಮಮ್ಮು ತಿಂತಿದ್ದಾನೆ ಅಲ್ಲ. ಅದು ಮಮ್ಮಮ್ ತಿಂತಿದ್ಯಾ? ಆಯ್ ನೋ ಟಚಿಂಗ್. ಸೊ ಪೂಜೆ ಎಲ್ಲ ಆಯಿತು. ಟಿಫನ್ ತಿನ್ನಬೇಕು. ಟಿಫನ್ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ. ಸೊ ಚಪಾತಿ ಹಾಕಿದ್ದಾರೆ. ಸೊ ನಂದು ಟಿಫನ್ ತೋರಿಸ್ತೀನಿ ನೋಡಿ. ಟಿಫನ್ನು ಇದು ಮೊಟ್ಟೆ ಪಲ್ಯ ತೋರಿಸ್ತೀನಿ ಇಲ್ಲಿ. ಮೊಟ್ಟೆ ಪಲ್ಯ ಚಪಾತಿ. ಸೊ ಮೊಟ್ಟೆ ಪಲ್ಯ ಚಪಾತಿ ತಿನ್ನೋಣ. ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಚಪಾತಿ ಪಲ್ಯ. ಟೈಮ್ ಆಯಿತು. ಎಷ್ಟಾಯ್ತು ಅಂದರೆ 10 o'clock ಆಯಿತು. ಮಕ್ಕಳೊಂದು ಫೋನ್ ಬ್ಲರ್ ಆಗೋಗ್ಬಿಟ್ಟೈತೆ. ಚಲೋ
ಅದೇ ಮಗನೇ ಅಚ್ಚಿ ಅಚ್ಚಿ ತಿಂತಿದ್ಯಾ ಮಗನೇ? ಯಾರು ತೆಗಿ ಅಂದ್ರದು ಅಮ್ಮಕ್ಕರ ಗೋ ಗೋ ಅದ್ದು ಅದ್ದು ಗೋ. ಸೊ ಇದು ನನ್ನ ಹಸ್ಬೆಂಡ್ ಕೊಡ್ತೀನಿ ತಿನ್ರಿ. ಅವನದೇನು ಹಚ್ಚಿದ್ರ 12 ಗಂಟೆ ಆಗಿದೆ. ದೈವಿಕಂಗೆ ಕರ್ಕೊಂಬರಕ್ಕೆ ಹೋಗ್ತೀವಿ. ಅದು ಸೆಕೆಂಡ್ ಫ್ಲೋರ್ ಲೀಸ್ಗೆ ಹಾಕಿದಾರೆ ನೋ ಬ್ರೋಕರಲ್ಲಿ. ಹಾಂ ಸೆಕೆಂಡ್ ಫ್ಲೋರ್. ಮತ್ತು ಇವತ್ತು ತಲೆ ಕೆಟ್ಟು ಅವಳು ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ ನೋ ಬ್ರೋಕರಲ್ಲಿ ಹಾಕಿದಾರಲ್ಲ, ಅದೇನೇ ನೋ ಬ್ರೋಕರಲ್ಲಿ ಹಾಕಿದಾರಂತೆ. ಸೆಕೆಂಡ್ ಫ್ಲೋರಿಗೆ ಬಂದ ಅವನು ಮನೆ ಹೆಂಗಿದೆ ಚಿಕ್ಕ ಚಿಕ್ಕದಾಗಿದ್ದಾವೆ ರೂಮು ಅಂತಂದ್ರೆ ಇರೋದಾಗ ಹೇಳಿದೆ ಚಿಕ್ಕ ಚಿಕ್ಕದಾಗಿದ್ದಾವೆ ರೂಮು ಅಂತೇಳಿ. ಹಾಂ ಅದೇ ಹಾಂ ಹಾಗೆ ನೋಡ್ಕೊಂಡು ಹಾಂ ಬಂದ ಒಳಗಡೆ. ನಾನು ಹೊರಗಡೆ ದೈವಿಕ ಬರೋಕ್ಕೆ ಅವ್ನು ಬಂದ ಬೆಲ್ ಬಾರಿಸ್ಬಿಟ್ಟ ಪಾಪು ಮಲಗಿದೆ ಅಂತೇಳಿ. ಅವ್ರಿಲ್ಲಪ್ಪ ಬೇಕಾದ್ರೆ ನೀನು ನೋಡ್ತೀನಿ ಅಂತಂದರೆ 8 ಗಂಟೆ ಮೇಲೆ ಬಾ ಅಂತೇಳಿ ಅಲ್ವಾ. ಸೊ ಚಲೋ ಹೊರಡೋಣ. ದೈವಿಕಂಗೆ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಹಿಂಗೆ ಹಿಂಗೆ ಸ್ಕೂಲ್ ಬಂತು. ಆಯ್ತಾ? ಹಾಂ 10 ಮಿನಿಟ್ಸಾ? ಹಾಂ ಅಲ್ಲಿ ಡ್ಯಾನ್ಸ್ ಮಾಡು. ಅಲ್ಲಿ ಇಲ್ಲೇ ಇರ್ತೀನಿ, ಡ್ಯಾನ್ಸ್ ಮಾಡೋಗು. ಹಾಂ ಮತ್ತೇನು ಮಾಡೋಣ, ಅವ್ರ ಅಪ್ಪ ಮಲಗಿರ್ತಾರೆ, ನಾನೇ ಒಬ್ಬಳೆ ಬರ್ಬೇಕು. ಮಗು ಮಲಗಿಸ್ಬಿಟ್ಟು ಬರೋದು ನಾನು. ಹಾಂ ಹಾಂ ಅದೊಂದು ಕಾರಣಕ್ಕೆ ಕಳಿಸೋದು. ಅವ್ರು ಬೆಳಗ್ಗೆ ನನ್ನ ಜೊತೆ 6:30 7 ಗಂಟೆಗೆ ಎದ್ದಿರ್ತಾರಲ್ಲ, ನೈಟ್ ಶಿಫ್ಟ್ ಮಾಡ್ಬಿಟ್ಟು ಬಂದು ನಿದ್ದೆ ಇರಲ್ಲ. ಅದಕ್ಕೆ ನನ್ನೇ ಕಳಿಸ್ಬಿಡ್ತಾರೆ, ಹೋಗ್ಬಿಟ್ಟು ಬರೋ ನೀನೇ ಅಂತ ಹೇಳಿ. ಮತ್ತೆ ನಾಳೆ ಸ್ಕೂಲ್ ಇದೆ ಅನ್ಸುತ್ತೇನೋ. ನಾಳೆ ಮತ್ತೆ ಪ್ರಾಕ್ಟೀಸ್ ಇಲ್ವಾ? ನಾಳೆ ಸ್ಕೂಲ್ ಇದೆಯಾ? ನಾಳೆ ಪ್ರಾಕ್ಟೀಸ್ ಇದೆ ಅನ್ಸುತ್ತಲ್ವಾ? ಹಾಂ ನಾಳೆ ಇಲ್ವಾ? ಹಾಂ ಪ್ರಾಕ್ಟೀಸ್ ಸರಿ ಮಾಡಿಸಿ ನಾನೇ ನಿಂತಿರ್ತೀನಿ ಆಚೆ. ಇಲ್ಲ ಅಂತಾನೆ ನಡ್ಕೊಂಬರೋದು. ಇವಾಗ ಗಾಡಿ ಓಡ್ಸೋಕೆ ಬರ್ತಿದ್ರೆ ನಾನು ಕರೆಕ್ಟಾಗಿ 12:20ಗೆ 12:25 ಬಿಟ್ಟರೆ 5 ಮಿನಿಟ್ಸಲ್ಲಿ ಬರ್ಬೋದು. ಓಡ್ಸೋಕೆ ಬರೋದಕ್ಕೆ ನಾನು 12:10ಕ್ಕೆ ಬಂದು ಬಿಟ್ಬಿಡ್ತೀನಿ. ನಾನು ಅಂದರೆ ಮಗು ಮಲಗಿರುತ್ತಲ್ಲ ಅಷ್ಟರೊಳಗೆ ನಾನು ಹೋಗ್ಬೇಕಲ್ಲ ಅಂತ ಹೇಳಿ ಅದೊಂದು ಕಾರಣಕ್ಕೆ. ಇನ್ನೇನು ಡ್ಯಾನ್ಸ್ ಮುಗಿತಲ್ಲ. ಎಕ್ಸಾಮ್ ಹೇಗಿದೆ ಒಂದು? ಹೌದಾ? ಎಕ್ಸಾಮ್ ಬೇಗ ಮುಗಿದ್ಬಿಟ್ರೆ ಕಳ್ಸೋದು ತಪ್ಪುತ್ತೆ ಸ್ವಲ್ಪ ದಿನ. ಊರಿಗೆ ಇವ್ನು ಕಿಡಿಗೇಡಿ ಇರೋದಕ್ಕೆ ನಾನು ಊರಿಗೆ ಕಳ್ಸೋಕ್ಕೆ ಭಯ ಆಗ್ತೈತೆ. ಅಲ್ಲೂ ಹುಡುಗರ್ತಿದೆ. ಹುಬ್ಳಿ. ಹಾಂ ಬೆಳಗಾವಿ ನಮ್ಮದು. ಹುಬ್ಳಿ ಮರಾಠಿ. ಹಾಂ ಶಿವಾಜಿ ಮರಾಠಿ. ಅವತ್ತು ಮೊನ್ನೆ ಇಂಕ್ ಪೆನ್ ನಾನು ಕೊಟ್ಟು ಕಳಿಸಿ. ದೈವಿಕ್ ಸ್ಕೂಲ್ ಹತ್ರ ಬಂದಿದ್ದೀನಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡಿದ ಒಂದು ಸ್ಕೂಲು ಕಾಣಿಸ್ತಿದೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಯಾಕೆಂದರೆ ನಾಳೆ ಆ್ಯನ್ಯುವಲ್ ಡೇ ಇದೆ. ಇದು ಇನ್ನೊಂದು ಅಪೋಸಿಟ್ ಒಂದು ಸ್ಕೂಲ್ ಇದೆ. ಅಪೋಸಿಟಲ್ಲಿ ಒಂದು ಇದು ದೊಡ್ಡ ಸ್ಕೂಲು. ಬಟ್ ಇದರಲ್ಲಿ ನನ್ನ ಮಗನಿಗೆ ಇದರಲ್ಲೇ ಸೇರಿಸೋಣ ಅಂತ ಪ್ಲ್ಯಾನಲ್ಲಿತ್ತು. ಬಟ್ ಆಗಲಿಲ್ಲ. ಅದಕ್ಕೋಸ್ಕರನೇ ಚಿಕ್ಕ ಸ್ಕೂಲ್ಗೆ ಹಾಕಿದ್ದೀವಿ. ಸೊ ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ನೋಡೋಣ ಅಂತ. ಬಿಡ್ತೀರಾ? ಇದು ನಾಳೆ ಇದೆ ಕೇಳಿ ಇನ್ನೊಂದ್ಸರಿ. ಹಾಂ ಎದ್ದ ನೀವು ಟಿ ಟಿ ಮಾಡೋದಕ್ಕೆ ಬೇರೆ ಸ್ಕೂಲ್ಗೆ ಹಾಕ್ಬಿಡೋಣ.
ದೈಕ್ ಸ್ಕೂಲ್ ಬಿಡ್ತು, ಮನೆ ರೋಡ್ ಇದು. ಹಾಂ ಪಾಪ ಆಚೆ ಬಂದಾನೆ ನೋಡು. ಸೈಡಿಗೆ ಬಾ, ಗಾಡಿ ಬಂತು. ಅಯ್ಯಪ್ಪ, ಆ್ಯಕ್ಚುಲಿ ನಾನು 10 to 15 ಮಿನಿಟ್ಸ್ ಬೇಗ ಹೋಗ್ಬಿಟ್ಟಿದ್ದೀನಿ. ಹೋಗಿದ್ದಕ್ಕೆ ಅವ್ರು ಡಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ನನಗೆ ಬೇಜಾರಾಯಿತು ಹೋಗಿದ್ದಕ್ಕೆ. ಎಸ್ ವೈಟ್, ಎಸ್ ನೋಡಿ ಪಾಪ ಬಂದಂತ ಆಚೆ ನಡಿ. ಹಾಯ್ ಅದ್ದು ಅನ್ಬೇಕು, ಹಾಯ್ ಬೇಬಿ ಅನ್ಬೇಕು ನೀನು. ಓಕೆ ಹಾಂ, ದೇಕೋನಾ ಮೆಂತ್ಯ ಪಲಾವ್. ಅದು ನೋಡ್ರಲ್ಲೇ ಏನಿದು ಎದ್ರದ್ದು ವ್ಯಾಕ್ಯೂಮ್ ಕ್ಲೀನರ್ ಅಂತೆ. ಆ ಲೈಟಲ್ಲಿ ಇಟ್ಟಿದ್ದಾರೆ ಕೆಳಗಡೆ, ಬರೀ ಕಿತ್ತಪ್ಪತ್ತಿಗೆ ನೋಡಿ ಲೈಟ್ ನೋಡ್ರಿ. ಏನು ಎಲ್ಲಿದದು? ಹೌದಾ, ಬಂಗಾರಿ ಅದು. ಇವ್ರು ನೋಡ್ರಿ ಕಸ ಗುಡಿಸ್ತವ್ರೆ. ಸೊ ಇದರಲ್ಲಿ ಮಸಾಲೆ ಹಾಕಿದ್ದೀನಿ ಇದರಲ್ಲಿ. ಸೊ ಬೆಳ್ಳುಳ್ಳಿ ಹಾಕಬೇಕು. ಬಾದ್ದು ಹೋಗೋಣ ಬಾ, ಅವನದರೆ ಮುಗಿಲಿ ಬಾ. ಸೊ ಗೈಸ್ 8:40 ಆಗಿದೆ. 9 o'clock ಆಗ್ಲಿಕ್ಕೆ ಬಂತು. ಟಿಫನ್ ಇಲ್ಲ, ಸ್ನಾನ ಇಲ್ಲ, ಏನಿಲ್ಲ. ಏನು ನಮ್ದು ಕತೆ, ಪೂಜೆ ಮಾಡಬೇಕು. ಸೊ ಎಲ್ಲ ರಾತ್ರಿ ಹೋಗಿತ್ತು, ಒಂದು 2 hour ಹೋಗಿತ್ತು. ಹಾಯ್ ಗಾಯ್ಸ್, ಟೆಲ್ ಮೀ ಹಾಯ್. ಎಸ್ ಚಲೋ, ಕೆಲಸ ಮಾಡಿ ಮುಗಿಸಿಂದ ಸಿಗ್ತೀನಂತೆ. ಮೆಂತ್ಯ ಬಾತ್ ಮಾಡ್ತೀನಿ, ಮೆಂತ್ಯ ಬಾತ್ ಮಾಡಿಂದ ಸಿಗ್ತೀನಂತೆ. ಏನದ್ದು ತಗೋ. ಸೊ ಮೆಂತ್ಯ ಬಾತ್ ಮಾಡಿಂದ ಸಿಗ್ತೀನಂತೆ ಗಾಯ್ಸ್. ಬಾಯ್ ಗಾಯ್ಸ್. ಹಾಕಿದೆ ಇದಕ್ಕೆ. ಇವಾಗ ಪೇಸ್ಟ್ ಮಾಡಿರೋದು ಒಗ್ಗರಣೆ ಹಾಕ್ಬೇಕು. ಇಲ್ಲಿ ಪೇಸ್ಟ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ಇದರಲ್ಲೆಲ್ಲ ಮಸಾಲೆ ಐಟಮ್ಸ್ಗಳು ಹಾಕಿಬಿಟ್ಟು ಈರುಳ್ಳಿ, ಟೊಮಾಟೊ ಎಲ್ಲ ಹಾಕಿ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಸೊ ಇದು ಫ್ರೈ ಆಗ್ತಿರಲಿ. ಫ್ರೈ ಆಗಿಂದ ಇದು ಮಿಕ್ಸಿ ಹಾಕಿಂದ ಸಿಗ್ತೀನಿ. ಓಕೆ, ಪೇಸ್ಟ್ ಮಾಡಿದೆ. ಸೊ ಇದು ಫ್ರೈ ಆಗ್ತಿದೆ. ಸೊ ಆಗಿದೆ. ಈ ಪೇಸ್ಟ್ನ ಇದಕ್ಕೆ ಹಾಕ್ತಿದ್ದೀನಿ. ನೈಟ್ ಲೇಟ್ ಹಾಕಿದ್ದೀನಿ, ಇರು ಕುಡೀಲಿ ಫಸ್ಟು. ಸೊ ಪೇಸ್ಟ್ ಹಾಕಿದ್ದೀನಿ. ಇದಕ್ಕೆ ಇವಾಗ ನಾನು ರೈಸ್ ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ ಅಷ್ಟೇ. ಸ್ವಲ್ಪ 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಡ್ತೀನಿ ಅಷ್ಟೇ. ಸೊ ಸಿಗ್ತೀನಿ ಎಲ್ಲ ಆದಮೇಲೆ. ಸ್ನಾನ ಮಾಡಿ ಟಿಫನ್ ತಿನ್ನಬೇಕಾದ್ರೆ ಸಿಗ್ತೀನಿ. ಬಾಯ್. ಅದು ನೋಡಿಲ್ಲ, ಅದು ಬುಷ್ ಮಾಡೋ ನೋಡಿಲ್ಲ, ಅದು ಬುಷ್ ಮಾಡವನೆ. ಅದು ಆಂಟಿ ಕರೆದ್ರು. ಆಂಟಿ ಹೇಳು, ಆಂಟಿ ಬೀಳ್ತೀಯ ಈ ಕಡೆ ಬಾ. ಆಂಟಿ ಅದೇ ಮಲಗಿಸ್ತಿದ್ದೀನಿ ನೋಡಿ ಇವನ್ನ. ಬಾ ಅದು ಬಾಮ್ಮು ಜೋಜ ಮಾಡ್ರಂತೆ. ಅದು ಜೋಜ ಮಾಡ್ತೀರಲ್ಲ ನೀವು? ಜೋಜ ಮಾಡಲ್ಲ? ಆಂಟಿ ಕರ್ತಿದ್ರು ನೋಡಲ್ಲಿ, ಜೋಜ ಮಾಡ. ಆಂಟಿ ಮನೆಗೆ ಹೋಗ್ತೀಯಾ? ಹ್ಞೂ ಅಂತ. ಚಲದ್ದು. ಏನಿದು? ಮೆಂತ್ಯ ಬಾತ್. ಟೇಸ್ಟು ಸಖತ್ತಾಗಿದೆ. ನಾನು ತಿಂದು ನೋಡಿದೆ. ಇದಕ್ಕೆ ಕರ್ಡ್ ಹಾಕಿ ಚೌಚೌ ಹಾಕಿ ಕೊಡ್ತೀನಿ. ಸೊ ರೆಡಿ ಟು ಈಟ್. ಇದಕ್ಕೆ ನಾನು ಮೇಲೆ ತುಪ್ಪ ಹಾಕ್ತೀನಿ, ಟೇಸ್ಟ್ ಬರುತ್ತೆ. ಸೊ ತುಪ್ಪ ಹಾಕಿದೆ. ಆಮೇಲೆ ಸ್ವಲ್ಪ ಇದನ್ನೇ ಹಾಕ್ಲಾ, ಎಲ್ಲ ಪುಡಿ ಹಾಕ್ಬಿಡ್ಬೇಕು.
ಚಲೋ ಸ್ವಲ್ಪ ನೋಡಿ ಹಂಗೆ ಸರಿ ಗೆಟ್ ರೆಡಿ. ಅವಲಕ್ಕಿ ಕೊಡ್ತಾರೆ, ಇದು ನೀನು ಪಲಾವ್ ಕೊಡೋರಿಗೆ ಮೆಂತೆ ಬಾತು ನೀನು ಇದು ತಿನ್ನೋಗು ಅಂತ ಹೇಳಿ ಕಳಿಸಿದ್ದೀನಿ ನನಗೆ. ಕೈ ಮುಗಿತೀವ. ಚಲೋ ಇದನ್ನು ಏನು ಮಾಡಬೇಕು ಅಂತಿದ್ದಾನೆ, ಅದು ಮಲಗಿದ್ದಾನೆ ಇವಾಗ, ಅವನು ಸ್ನಾನ ಮಾಡಿಕೊಂಡು. ಸೊ ಇದನ್ನೇನೋ ದೈವಿಕಕ್ಕೆ ಬೇಕು ಅಂತಿದ್ದಾನೆ. ನಾನೆಂತಿದ್ದೀನಿ ಇದರಲ್ಲಿ ನಾನು ಸಖತ್ತಾಗಿದೆಯಲ್ಲ ಕೇಕು. ವಾವ್, ನಾನು ತಿಂತೀನಿ, ಟೇಸ್ಟ್ ಮಾಡ್ತೀನಿ. ಸಖತ್ತಾಗಿದೆ. ಸೊ ಇವಾಗಿದ್ರೆ ಟೇಸ್ಟ್ ಮಾಡಬೇಕು, ಓಕೆನಾ ಗಾಯ್ಸ್? ಟಿಫನ್ ಎಲ್ಲ ತಿಂದ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಿ. ಇನ್ನೊಂದು ತುಂಬ ಜನ ಕೇಳ್ತಾ ಇದ್ದಾರೆ, ಇನ್ ಶಾರ್ಟಲ್ಲಿ ವಿಡಿಯೋ ಹೇಗೆ ಎಡಿಟ್ ಮಾಡ್ತೀರಾ, ಹೌ ಟು ಮೇಕ್ ಇಟ್ ವಿಡಿಯೋ ಅಂತ ಹೇಳಿ. ಅಂದರೆ ಹೌ ಟು ಎಡಿಟ್ ಮೈ ವಿಡಿಯೋಸ್, ರೀಲ್ಸ್ ಆಗಲಿ ಆಮೇಲೆ ಬ್ಲಾಗ್ಸ್ ಆಗಲಿ ಎಲ್ಲರೂ ಹೇಗೆ ಮಾಡ್ತೀರಾ ಅಂತ ಹೇಳಿ. ಬಟ್ ನಾನು ಮಾಡೋದು ಇನ್ಶಾರ್ಟಲ್ಲಿ ಬಿಟ್ಟರೆ VN ಆ್ಯಪಲ್ಲಿ. ಇನ್ಶಾರ್ಟಲ್ಲಿ ಚೆನ್ನಾಗಿ ಬರುತ್ತೆ, ಬಟ್ ವಾಯ್ಸ್ ಎಲ್ಲ ಚೆನ್ನಾಗಿ ಕೊಡ್ಬೋದು. ಬಟ್ ಏನಂತಂದರೆ ಎಡಿಟಿಂಗ್ಸಲ್ಲಿ ಸ್ವಲ್ಪ ಅದು ಆ್ಯನಿಮೇಷನ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆ್ಯಂಡ್ VN ಆ್ಯಪಲ್ಲಿ ಅಂತಂದರೆ ರೀಲ್ಸ್ಗೆಲ್ಲ ಚೆನ್ನಾಗಿದೆ, ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಒಂದೊಂದು ಸತಿ ನಾನು ನಾರ್ಮಲಾಗಿ ವಿಡಿಯೋ ಮಾಡ್ಕೊಂಬಿಟ್ಟು ಮನೇಲಿ ಯಾರು ಇಲ್ದಾಗ ವಾಯ್ಸ್ ಕೊಡ್ತೀನಿ, ಇಲ್ಲಾಂದರೆ ಮಿಕ್ಕಿದಲ್ಲಿ ನಾರ್ಮಲಾಗಿ ನಾನು ವಾಯ್ಸ್ ಕೊಟ್ಬಿಟ್ಟು ಮಾತಾಡ್ತೀನಂತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ಡೇ. ಸೊ ನಾಳೆ ಅದು ತಿನ್ಬೇಕು, ಅದು ನಾವು ದಿಸ್ ಮಾಡ್ತದೆ. ಸೊ ಚಲೋ ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನಿಲ್ಲ, ಓಕೆ ಇಡೋದು ದೈವಿಕ ಅದು. ಇಷ್ಟೇ, ಇನ್ಶಾರ್ಟಲ್ಲಿ ಎಡಿಟ್ ಮಾಡಿ ಆಮೇಲೆ ವಾಯ್ಸ್ ಕೊಡಿ, ಚೆನ್ನಾಗಿ ಕ್ಲಿಯರಾಗಿ ವಾಯ್ಸ್ ಕೊಡಿ. ಯಾರಿಗೂ ಮನೇಲಿ ಡಿಸ್ಟರ್ಬ್ ಮಾಡೋ ಥರ ಇರಲಿಲ್ಲ. ಆ್ಯಂಡ್ ಬ್ಲಾಗ್ಗೆ ಮತ್ತು ಶಾರ್ಟ್ಸ್ಗೆ ಏನಾದರೂ ಸಪೋರ್ಟ್ ಕೊಡೋ ಥರ ಇದ್ದರೆ ಮನೇಲಿ ಇನ್ನೂ ಸಖತ್ತಾಗಿ ಮಾಡ್ಬೋದು. ಬಟ್ ನನಗೆ ಮನೇಲಿ ಸಪೋರ್ಟ್ ಇದೆ ನನ್ನ ಹಸ್ಬೆಂಡ್, ಬಟ್ ನನ್ನ ಮಕ್ಕಳು ಕಿರಿಕಿರಿ ಮಾಡೋದ್ರಿಂದ ಹಣ್ಣಿ ತಿಂತಾವ್ ನೋಡ್ರಿ. ಫ್ರಿಜ್ ತೆಗೆದು ಏನು ಮಾಡ್ತಾನೆ. ಇವಾಗ ನಾನು ಕೇಕ್ ತಿಂತೀನಿ, ಕೇಕ್ ತಿನ್ಬೇಕಾದ್ರೆ ನೋಡೋಣ ಹೆಂಗೆ ಬರ್ತಾನಂತ ಹೇಳಿ. ಅವನು ಇದನ್ನು ತಿನ್ನಲಿ, ನಾನು ಕೇಕ್ ತಿಂತೀನಂತೆ. ಓಕೆನಾ ಗೈಸ್? ಓಕೆ ಇಡು ಕೆಳಗಡೆ. ನನಗೆ ಹೊಡಿತಾವನೆ ಅವನು. ಸೊ ಚಲೋ, ನಾನೀಗ ಕೇಕ್ ತಿಂತೀನಿ. ಕೇಕ್ ತೊಗೊಂಬರಲ್ಲ, ತಿನ್ನನ್ವಾ? ಚಲೋ ಗಾಯ್, ಸ್ಟ್ರಾಬೆರಿ ಹುಳಿ ಇದೆ, ಬೇಡ. ಸೊ ಚಲೋ ಗಾಯ್ಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ಕಂಪ್ಲೀಟಾಗಿ ಬ್ಲಾಗ್ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂತಂದರೆ ನಾನು ವಿಡಿಯೋನ ತುಂಬಾ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಬ್ಲಾಗ್ಸ್ನ ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ನಾನು ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಬಟ್ ನನಗೆ ಶಾರ್ಟ್ಸಿಗೆ ತುಂಬ ಸಪೋರ್ಟ್ ಇದೆ, ಅದಕ್ಕೆ ಬ್ಲಾಗಿಗೆ ಸಪೋರ್ಟ್ ಇಲ್ಲ. ಪ್ಲೀಸ್ ನಾನು ಆದಷ್ಟು ಬೇಗ ಬ್ಲಾಗ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಆದಷ್ಟು ಬೇಗ ನಂದು ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅಂತಲೂ ಕೇಳ್ಕೊಳ್ತೀನಿ. ಸೊ ನಾನು ಇನ್ನೊಂದು ಚಾನಲ್ ವಿಜಯ್ ಸರ್ ಚಾನಲ್ ಇದೆ, ಆ ಚಾನಲ್ಗೂ ಸಪೋರ್ಟ್ ಮಾಡಿ, ಹಾಗೆ ಈ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.